ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾವು ಚೆನ್ನಾಗಿದ್ದೀವಿ. ಐ ಹೋಪ್ ಸೊ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಇವಾಗ ನೋಡ್ಬೋದು ನಾನು ಎಲ್ಲಿ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ. ನಮ್ಮ ಊರಲ್ಲಿ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಊರಿಗೆ ಯಾಕೆ ಬಂದಿರೋದು ಅಂತಂದರೆ, ನಮ್ಮ ಊರಲ್ಲೇ ಆಂಜನೇಯಂದು ಕಾರ್ತಿಕೋತ್ಸವ ಇತ್ತು. ಹಾಗಾಗಿ ಊರಿಗೆ ಬಂದಿದ್ದೀವಿ. ನೋಡ್ಬೋದು, ಇವತ್ತು ಕಾರ್ತಿಕ ಇರೋದ್ರಿಂದ ಬೆಳಗ್ಗೆನೇ ಬೇಗ ಎದ್ಬಿಟ್ಟು ಇವಾಗ ದೇವರಿಗೆಲ್ಲ ನಾವು ದೀಪ ನಮಸ್ಕಾರ ಹಾಕಿ ಬಂದು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಎಷ್ಟೊಂದು ಜನ ಇದ್ದಾರೆ ಅಂತ. ಇವಾಗ ಟೈಮ್ ಬಂದು ಬೆಳಗ್ಗೆ 5 ಗಂಟೆ. ಎಲ್ಲರೂ ಈ ದೇವಸ್ಥಾನಕ್ಕೆ ಆಲ್ಮೋಸ್ಟ್ ಈ ಕಾರ್ತಿಕದಲ್ಲಿ ದೀಪ ನಮಸ್ಕಾರ ಹಾಕ್ತವ್ರೆ. ನಮ್ಮ ಅತ್ತೆ ನಾನು ಹಾಕಿ ಬಂದಿದ್ದೀವಿ. ಹಾಕಿ ಬಂದು ಮತ್ತೆ ದೇವಸ್ಥಾನಕ್ಕೆ ಬಂದು ಇವಾಗ ನೋಡ್ಬೋದು ಈ ಸೈಡು ಪಲ್ಲಕ್ಕಿ ರೆಡಿ ಮಾಡಿ ಇಟ್ಟಿದ್ದಾರೆ. ಅಲ್ಲಿ ನೋಡ್ಬೋದು ಪೂಜೆನೂ ಕಟ್ಟಿಟ್ಟಿದ್ದಾರೆ. ಪೂಜೆ ನಡೀತಾ ಇತ್ತು. ಫ್ರೆಂಡ್ಸ್, ನೀವು ಅನ್ಕೋಬೋದು ಇವಾಗಿನ ಕಾರ್ತಿಕೋತ್ಸವ ಅಂತ. ಎಲ್ಲ ಊರಲ್ಲಿ 1 ತಿಂಗಳು ಅಥವಾ 1.5 ತಿಂಗಳು ಇರುತ್ತೆ. ನಮ್ಮೂರ್ಗೆ ಆಂಜನೇಯನ ಮಾತ್ರ 3.5 ತಿಂಗಳು ಕಾರ್ತಿಕೋತ್ಸವ ಇರುತ್ತೆ. ದೀಪಾವಳಿಯಿಂದ ಹಿಡಿದು 3.5 ತಿಂಗಳಂದರೆ ಭಾರತ ಹುಣ್ಣಿಗೆ ಆಗುತ್ತೆ. ಭಾರತ ಹುಣ್ಣಿ ದಿನವೇ ನಮ್ಮೂರು ಕಾರ್ತಿಕೋತ್ಸವ ಇರುತ್ತೆ. ನೋಡ್ಬೋದು ಇವಾಗ ನಾನು ಎಲ್ಲರನ್ನೂ ತೋರಿಸ್ತಾ ಇದ್ದೀನಿ. ಗುಡಿದು ಒಂದು ಫುಲ್ ವ್ಯೂನು ತೋರಿಸಿದ್ದೀನಿ. ಫ್ರೆಂಡ್ಸ್ ನೋಡಿ, ಇವಾಗ ನಾವು ಈ ಕಾರ್ತಿಕ ದೀಪೋತ್ಸವದ ದೀಪ ಹಚ್ಚಕ್ಕೆ ಬಂದಿದ್ದೀವಿ. ಆಲ್ರೆಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರ ದರ್ಶನ ಮುಗಿಸ್ಕೊಂಡು ಈ ಸೈಡ್ ದೀಪ ಎಲ್ಲ ಹಚ್ಚಿದ್ರಲ್ಲ, ಆ ಕಡೆ ದೀಪ ಹಚ್ಚೋಣ ಅಂತ ಬಂದಿದ್ದೀವಿ. ಇಲ್ಲೆಲ್ಲರೂ ನಿಂತ್ಕೊಂಡಿದ್ದಾರೆ. ನೋಡ್ಬೋದು ಇವಾಗ ನೀವು. ಶೌರ್ಯನ ಅವ್ರ ಅಪ್ಪಾಜಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನಮ್ಮ ತಂಗಿ ನಮ್ಮ ಮೈದನ ಎಲ್ಲರೂ ಇದ್ದಾರೆ. ಇವಾಗ ನಾವು ದೀಪ ಹಚ್ಬೇಕಂತ ಬಂದ್ವಿ. ಆಲ್ರೆಡಿ ಇಷ್ಟೊಂದು ರಶ್ ಆಗಿಬಿಟ್ಟಿತ್ತು. ನಾವು ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ನೋಡಬಾರ್ದಾಗಿತ್ತು, ಸಿಕ್ಕಾಪಟ್ಟೆ ರಶ್ ಆಗ್ತಾಯಿತ್ತು. ಹಾಗಾಗಿ ನಾವು ಬೇಗನೆ ಹಚ್ಬಿಟ್ಟು ಹೋಗೋಣ ಅಂತ. ಟೈಮ್ ಬಂದುಬಿಟ್ಟು 6:30 7 ಗಂಟೆ ಏನೋ ಮೋಸ್ಟ್ಲಿ. ಅವಾಗ ನೋಡ್ಬೋದು ಇವಾಗ ಒಬ್ಬೊಬ್ಬರೇ ಹಿಂಗೆ ದೀಪ ಹಚ್ತೀವಿ ಎಣ್ಣೆ ಹಾಕ್ಬಿಟ್ಟು. ನೋಡಿ ಎಷ್ಟೊಂದು ಜನ ಹಚ್ಚಿದ್ದಾರೆ. ಇನ್ನೂ ಆ ಸೈಡ್ ಇತ್ತು, ನಾನು ಆ ಸೈಡ್ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ ಒಳಗಡೆ. ಇವಾಗ ನಮ್ಮ ತಂಗಿ ಮತ್ತು ವಿಹಾನ್ ಹಚ್ತಾ ಇದ್ದಾರೆ. ನೋಡ್ಬೋದು ಅಲ್ಲಿ ಇವಾಗ ಒಂಥರ ನಮ್ಮೂರಲ್ಲಿ ಹಬ್ಬ ನಾವು ನೋಡೋಕ್ಕೆ ಒಂಥರ ಚೆಂದ. ನಮ್ಮೂರಿಗೆ ಹೋಗೋದ್ರಂದ್ರೆ ಒಂಥರ ಖುಷಿ ಅಲ್ವಾ. ಹಾಗಾಗಿ ಎಲ್ಲರೂ ಪ್ರತಿ ವರ್ಷ ಎಲ್ಲೇ ಇದ್ರೂ ಈ ಕಾರ್ತಿಕೋತ್ಸವಕ್ಕೆ ಬಂದೇ ಬರ್ತವ್ರೆ. ನಾವು ಪ್ರತಿ ವರ್ಷ ಹೋಗ್ತೀವಿ ಈ ದೇವಸ್ಥಾನದ ಕಾರ್ತಿಕೋತ್ಸವಕ್ಕೆ. ನೋಡ್ಬೋದು ಇವಾಗ ಎಲ್ಲರೂ ದೀಪ ಹಚ್ತೀವಿ. ಈ ದೇವಸ್ಥಾನ ಒಂಥರ ನಮ್ಮ ಲೈಫಲ್ಲಿ ತುಂಬಾ ವಿಶೇಷ ಅಂತಲೇ ಹೇಳ್ಬೋದು. ಮುಂದೆ ಯಾವಾಗಾದರೂ ಒಂದು ಸತಿ ಹೇಳ್ಕೊತೀನಿ, ನೋಡೋಣ ಆ ಥರ ಲಾಗ್ ಮಾಡಿದರೆ. ಇವಾಗ ನೋಡ್ಬೋದು ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಅವ್ರೊಬ್ರೆ ಇವ್ರೊಬ್ರೆ ಒಟ್ರು ಹಾಕೈತೆ ಹಾಕೋಲ್ಲ ತಮ್ಮ ರಗಡ ಇಲ್ಲೇ ಹಾಕ್ಬೇಕಾಗಿತ್ತಣ್ಣ.
ಫ್ರೆಂಡ್ಸ್ ನೋಡಿದ್ರೆಲ್ಲ ನಮ್ಮೂರು ಕಾರ್ತಿಕೋತ್ಸವ ಯಾವ ರೀತಿ ಇತ್ತು ಅಂತ. ಫ್ರೆಂಡ್ಸ್ ಯಾವುದೇ ಒಂದು ಕಾರಣಕ್ಕಾದ್ರೂ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ಬೇಗ ಬಂದು ನಿಮಗೆ ತಲುಪುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.